ಇವತ್ತು ನಾವು ಎಲ್ಲ ಅಪೋಸಿಷನ್ ಕಾರ್ಪೊರೇಟರ್ಸ್ ಆಲ್ 21 ಕಾರ್ಪೊರೇಟರ್ಸ್ ಇಲ್ಲೇ ಧರಣಿಗೆ ಕೂತಿದ್ದೀವಿ. ಕಾರಣ ಏನಂದರೆ ರೆವೆನ್ಯೂ ಸೆಕ್ಷನಲ್ಲಿ ಸಿಕ್ಕಾಪಟ್ಟಿ ಕರಪ್ಷನ್ ನಡೆದಿದೆ. ಅನ್ಡ್ಯೂ ಹರಾಸ್ಮೆಂಟ್ ಇದೆ. ಆಫೀಷಿಯಲ್ಸು ಪಬ್ಲಿಕ್ ಒಂಥರ ಪೇಪರ್ ಸಬ್ಮಿಟ್ ಮಾಡಿದ್ದೆ ಒಂದು 40 ದಿನ ಮಟ್ಟ ಟೈಮ್ ತೊಗೊಳತ್ತಾರು. ಅದೇ ಪೇಪರು ಒಂದು ಏಜೆಂಟ್ ಕಳಿಸಿದ್ರೆ 3 ದಿನಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಕಾರ್ಪೊರೇಟರ್ ಹತ್ರನೂ ರೊಕ್ಕ ಕೆಡ್ತಾ ಇದ್ದಾರೆ. ಆ ಪರಿಸ್ಥಿತಿಗೆ ಈ ಕಾರ್ಪೊರೇಷನ್ ಬಂದಿದೆ. ರೆವೆನ್ಯೂ ಸೆಕ್ಷನ್ ಏನಿದೆಯಲ್ಲ ಅದು ಟೋಟಲ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಕರಪ್ಷನ್ ಮಾತ್ರ ಸಿಕ್ಕಾಪಟ್ಟಿ ಇದೆ. ಒಂದು ಆಫೀಸರು ಅದೇ ಚೇರ್ ಮೇಲೂ 5 ವರ್ಷ ಮೇಲಾದ್ರೂ ಟ್ರಾನ್ಸ್ಫರ್ ತಗೋತಾ ಇಲ್ಲ. ಅವ್ರು ಎಷ್ಟು ಪವರ್ಫುಲ್ ಇರ್ಬೇಕಂದ್ರೆ ಒಬ್ಬ ಕಮಿಷನರ್ ಆರ್ಡರ್ ಕೊಟ್ರು ಅವ್ರಿಗೂ ಮತ್ತೆ ಅವ್ರು ಬೇರೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ತಗೊಂಡು ಆರ್ಡರ್ ತಗೊಂಡು ಬರ್ತಾರೋ. ಹಂಗಾಗಿ ಪಬ್ಲಿಕ್ ಭಾಳ ಹರಾಸ್ಮೆಂಟ್ ಆಗ್ತಾ ಇದೆ. ಪಬ್ಲಿಕ್ ಬಿಡಿ, ನಮ್ಮ ಕಾರ್ಪೊರೇಟರ್ಸ್ಗೂ ಹರಾಸ್ಮೆಂಟ್ ಇದೆ. ಅದು ರೂಲಿಂಗು ಇರ್ಬೋದು, ಅಪೋಸಿಷನ್ಗೂ ಇರ್ಬೋದು. ಒಟ್ಟೆ ರೆವೆನ್ಯೂ ಸೆಕ್ಷನ್ ಏನಂದ್ರೆ ಟ್ಯಾಕ್ಸ್